ಹಲೋ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ ಜೈ ಗಣೇಶ. ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಚಳಿಗೆ ಬಿಸಿ ಬಿಸಿಯಾಗಿ ಈ ಚಿತ್ರಾನ್ನ ಮಾಡ್ಕೋತಾ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ. ವಿಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪಿ ನಿಮ್ಮ ಸಂಪೂರ್ಣ ಬೆಂಬಲ, ಪ್ರೋತ್ಸಾಹ, ಸಪೋರ್ಟ್ ನನಗೆ ಸಿಗುತ್ತೆ. ತುಂಬ ರುಚಿಕರವಾಗಿ, ಸುಲಭವಾಗಿ ಅನ್ನ ಒಂದು ನಾವು ಮಾಡಿಟ್ಕೊಂಡ್ಬಿಟ್ಟಿದ್ರಂತೂ ಅರ್ಧ ಗಂಟೆಲೆಲ್ಲ ಈ ಸುಲಭವಾದ ತಿಂಡಿ ಆಗೋಗುತ್ತೆ. ಬನ್ನಿ, ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸ್ತೀನಿ. ನೀವು ನೋಡ್ತಾ ಮನೆಯಲ್ಲಿ ಮಾಡಿ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸ್ನೇಹಿತರೆ, ನಾನು ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ಸ್ಪೂನಷ್ಟು ಪರಿಶುದ್ಧವಾದ ಗಾಣಿದಂತ ತೆಗೆದ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಆ ಎಣ್ಣೆ ಈಗ ಬಿಸಿಯಾಗಲಿ. ನಾನು ಈ ಪಾತ್ರೆಯಲ್ಲೇ ಮಾಡ್ಕೋತಾ ಇರೋದ್ರಿಂದ ಇದನ್ನೇ ಉಪಯೋಗಿಸ್ತಾ ಇದ್ದೀನಿ. ಈಗ ಎಣ್ಣೆ ಕಾತು ಬಂದಿದೆ. ಸಾಸಿವೆ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಅದು ಚಿಟಪಟ ಅಂತ ಸಿಡಿಬೇಕು. ಸಾಸಿವೆ ಸಿಡಿದಾದ್ಮೇಲೆ ಈಗ ಒಂದು 3 ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಕ್ಕೊತಾ ಇದ್ದೀನಿ. ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಈಗ ನಾನು ಲೋ ಫ್ಲೇಮ್ಗೆ ಇಟ್ಕೊಂಡಿದ್ದೀನಿ ಸ್ಟವ್ನ. ಕಡಲೆಕಾಯಿ ಬೀಜ ಎಲ್ಲ ಅರ್ಧದಷ್ಟು ಬಾಡಿ ಬಂದಮೇಲೆ ಕಡಲೆಕಾಯಿ ಬೇಳೆ, ಉದ್ದಿನ ಬೇಳೆ ಹಾಕ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ಬಿಳಿ ಎಳ್ಳನ್ನು ಸಹ ಹಾಕ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ಬಾಡಿ ಬಂದ ನಂತರ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಒಂದು 6 ಹಸಿಮೆಣಸಿನ್ಕಾಯಿಗೆ ಉದ್ದುದ್ದಾಗಿ ಸೀಳಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಗೆ ಒಣಮೆಣಸಿನ್ಕಾಯಿ ಇದಿಷ್ಟನ್ನು ತಗೋತಾ ಇದ್ದೀನಿ. ಈ ಚಳಿಗೂ ಅದಕ್ಕೂ ಸ್ವಲ್ಪ ಖಾರವಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈ ಚಿತ್ರಾನ್ನ ಬಹಳ ಸುಲಭವಾಗಿ ಮಾಡ್ಕೊಬೋದು. ಇದಕ್ಕೆ ಬೇರೆ ಏನೂ ಹಾಕ್ಕೋಬೇಕಾಗಿಲ್ಲ. ನಿಮಗೆ ನಾನು ಇಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿಯನ್ನು ಉಪಯೋಗಿಸಿಲ್ಲ. ನೀವು ಈ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಈ ಸಮಯದಲ್ಲಿ ಈರುಳ್ಳಿ ಎಲ್ಲ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಬಾಡಿಸ್ಕೋಬಹುದು. ನಾನು ಅದು ಯಾವುದನ್ನು ಇಲ್ಲಿ ಬಳಸ್ತಾ ಇಲ್ಲ. ನೋಡಿ, ಎಲ್ಲ ಬಾಡಿ ಬಂದಿದೆ. ಈಗ ನೀವು ಎಷ್ಟು ಅನ್ನ ಮಾಡ್ಕೊಂಡಿದ್ದೀರಾ ಅದಕ್ಕೆ ತಕ್ಕಂತೆ ಹುಣಸೆ ಹುಳಿಯನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಪಾವು ಸೋನಾ ಮಸೂರಿ ಅಕ್ಕಿಯನ್ನು ಅನ್ನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತಕ್ಕಂತೆ ಹುಳಿಯನ್ನು ಬಿಟ್ಕೋತಾ ಇದ್ದೀನಿ. ಈ ಹುಳಿ ಕುದಿ ಬರಲಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಕುದಿಸ್ಕೊಳ್ಳೋಣ. ಇಲ್ಲಿ ಬೆಲ್ಲ ಏನು ಹಾಕೋದು ಬೇಡ. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಸುಲಭವಾಗಿಯೂ ಸಹ ಆಗೋಗುತ್ತೆ. ನೋಡಿ, ಈಗ ಸಣ್ಣಕ್ಕೆ ಕುದಿ ಬರ್ತಾ ಇದೆ. ಈಗ ನಾನು ರುಚಿಗೆ ಅನುಗುಣವಾಗಿ ನಾನು ಕಲ್ಲುಪ್ಪನ್ನು ಹಾಕ್ಕೋತಾ ಇದ್ದೀನಿ. ನಿಮ್ಮ ಮನೆಯ ರುಚಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಹಾಗೆ ಅಡಿಗೆ ಅರಿಶಿನ ಸ್ವಲ್ಪ ಹಾಕ್ಕೊತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಈಗ ಕುದಿಸ್ಕೊಳ್ಳೋಣ. ಸ್ನೇಹಿತರೆ, ನೋಡಿ, ಕುದಿ ಬರ್ತಾ ಇದೆ. ನಾನೀಗ ರುಚಿ ನೋಡಿದೆ. ಹುಳಿ, ಉಪ್ಪು, ಖಾರ, ಸಿಹಿ ಎಲ್ಲ ಅದ್ಭುತವಾಗಿದೆ. ಅಂದರೆ ಸಿಹಿಯನ್ನು ನಾನು ಬಳಸಿಲ್ಲ. ಹುಳಿ, ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿದೆ. ಅದು ಹೇಳಿ ಅಭ್ಯಾಸ. ಬೆಲ್ಲ ಹಾಕಿ ಎಲ್ಲದಕ್ಕೂ ಕ್ಷಮಿಸಿ. ತುಂಬ ರುಚಿಕರವಾಗಿರುತ್ತೆ. ಸುಲಭವಾಗಿ ನಾವು ಈ ಚಳಿಗಂತೂ ಬೆಳಗ್ಗೆ ಹೊತ್ತು ಈ ಹುಣಸೆ ಹುಳಿ ಅನ್ನದ ಚಿತ್ರಾನ್ನವನ್ನು ನಾವು ಮಾಡ್ಕೋಬೋದು. ಈಗ ಇಂಗಿನ ಹುಡಿಯನ್ನು ಕೊನೆಯಲ್ಲಿ ಉದುರಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್. ನಿಮಗೆ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಎಲ್ಲ ಹಾಕಿದ್ರೆ ಇಂಗನ್ನು ಸ್ಕಿಪ್ ಮಾಡ್ಬೋದು. ನಾನು ಅದೇನು ಬಳಸದೇ ಇರೋದ್ರಿಂದ ನಾನು ಇಂಗನ್ನು ಬಳಸ್ತಾ ಇದ್ದೀನಿ. ಈಗ ಇಂಗು ಬಳಸಾದ್ಮೇಲೆ ಕೊನೆಯಲ್ಲಿ ಜೀರಿಗೆ ಮೆಂತ್ಯದ ಹಿಟ್ಟು. ಈ ಜೀರಿಗೆ ಮೆಂತ್ಯವನ್ನು ಹುರಿದು ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಆ ಹಿಟ್ಟು ಪುಡಿ ಮಾಡೋ ವಿಧಾನವನ್ನು ನಾನು ಈ ಹಿಂದೆ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸರಿ ನೋಡಿ, ನೀವು ಮಾಡಿ ಇಟ್ಕೊಳ್ಳಿ. ಈ ಥರ ಗೊಜ್ಜುಗಳಿಗೆ, ಚಿತ್ರಾನ್ನಗಳಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ಈ ಸ್ಟೌವಿಂದ ಈ ಪಾತ್ರೆಯನ್ನು ಕೆಳಗಿಳ್ಕೊಂಡು ನಾನು ಮಾಡಿರ್ತಕ್ಕಂಥ ಅನ್ನವನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ಸ್ಟೌವ್ನಿಂದ ಪಾತ್ರೆನ ಕೆಳಗಿಳಿಸ್ಕೊಂಡು ನಾನು ಮಾಡಿ ಇಟ್ಕೊಂಡಿರ್ತಕ್ಕಂಥ ಅನ್ನವನ್ನು ಹಾಕಿಟ್ಕೊಂಡಿದ್ದೆ. ಅದನ್ನೆಲ್ಲ ಈಗ ಇದಕ್ಕೆ ಹಾಕ್ಕೊಂಡು 2 ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದು ಆಪ್ಷನಲ್. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. 2 ಸ್ಪೂನು ನಂದಿನಿ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಮನೆಯಲ್ಲಿ ಮಾಡಿರ್ತಕ್ಕಂಥ ತುಪ್ಪ ಮುಗಿದೋಗಿತ್ತು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಈ ಚಳಿಗಾಲಕ್ಕೂ ಅದಕ್ಕೂ ಮುಚ್ಚು ಚಳಿಗೆ ಬಿಸಿಯಾದ ಈ ಹುಣಸೆ ಹುಳಿಯ ಚಿತ್ರಾನ್ನ ತಿನ್ನೋಕ್ಕೆ ಅದ್ಭುತವಾಗಿರುತ್ತೆ. ನೋಡಿ ಸ್ನೇಹಿತರೆ, ಸಂಪೂರ್ಣವಾಗಿ ಮಿಕ್ಸ್ ಮಾಡಿದ್ದೀನಿ. ಆ ಎಳ್ಳಿನ ಘಮ, ತುಪ್ಪದ ಘಮ ತಿನ್ನೋಕ್ಕಂತೂ ಆಹಾ ಏನು ಚೆನ್ನಾಗಿರುತ್ತೆ ಗೊತ್ತಾ. ಬಾಯಲ್ಲಂತೂ ಜೊಲ್ ಬರ್ತಾ ಇದೆ. ಒಮ್ಮೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾಳೆ ಮತ್ತೊಂದು ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ. ಟೇಕ್ ಕೇರ್. ಬಾಯ್. ಸಿ ಯು.